ನಮಸ್ಕಾರ. ನಾನು ನಿಮ್ಮ ರಘು ಮೈಂಡ್ ಮಾತನಾಡ್ತಾ ಇರೋದು. ನೀವೆಲ್ಲ ಕ್ಷೇಮವಾಗಿದ್ದೀರಿ ಅನ್ಕೋತೀನಿ. ಹಾಗೆ ನಾನು ಕೂಡ ಕ್ಷೇಮವಾಗಿದ್ದೀನಿ ಅಂತ ಹೇಳ್ತಾ ತುಂಬಾ ದಿನಗಳ ನಂತರ ಮತ್ತೆ ನಾನು ಲೈವಿಗೆ ಬಂದಿದ್ದೀನಿ. ಲೈವಿಗೆ ಬರೋ ಉದ್ದೇಶ ಅಂತಂದ್ರೆ ನಾಳೆ ಈಗಾಗಲೇ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಏನಿಲ್ಲ, ಏಪ್ರಿಲ್ 1 ಚಲೋ ಆಗ್ತಾ ಇದೆ. ಏಪ್ರಿಲ್ ಫೂಲ್ ಅನ್ನೋದಲ್ಲ, ಏಪ್ರಿಲ್ ಕೂಲ್ ಅನ್ನೋದಾಗಬೇಕಾಗಿದೆ. ನಿಸರ್ಗದ ನೇಮದಲ್ಲಿ ನಮ್ಮೆಲ್ಲ ಬದುಕಿನ ರಹಸ್ಯಗಳಡಗಿದೆ. ಜೀವನದ ಅನೇಕ ವಿಚಾರಗಳು ಏನಿಲ್ಲ, ಬದುಕಿನ ಹಲವು ವೈವಿಧ್ಯಗಳು, ವೈರುಧ್ಯಗಳು, ವಿಪರ್ಯಾಸಗಳು ಈಗೇನು ನಡೀತಾ ಇದೆ ವಿದ್ಯಮಾನಗಳೆಲ್ಲವೂ ನಮ್ಮ ಪರಿಸರ ನಮಗೆ ಮೊದಲೇ ನಮ್ಮ ಪಾಠಶಾಲೆ ಅಂತ ಹೇಳಿ ಇಷ್ಟಪಡ್ತೀನಿ. ನಿಸರ್ಗ ಏನ್ ಮಾಡುತ್ತೆ ಅಂತಂದ್ರೆ ಏನಿಲ್ಲ, ತುಂಬಾ ವಿಚಾರಗಳನ್ನ ನಮ್ಗೆ ಮೊದಲೇ ತಿಳಿಸ್ಕೊಡುತ್ತೆ. ಯಾವ್ದೇ ಏನೇನ್ ಆಗ್ಬೇಕಾಗಿದೆ ನಾವು ಸುತ್ತಮುತ್ತಲು ನಮ್ಮನ್ನು ನಾವು ಗಮನಿಸೋದಿಲ್ಲ ಅಂತ. ಮನುಷ್ಯ ಏನಿಲ್ಲ ತನ್ನನ್ನು ತಾನು ಮರ್ತು ಬಿಡ್ತಾ ಇದ್ದಾನೆ ಅಂತ ಅಂದ್ರೆ ಅವನತಿ ಹಾದಿಯಲ್ಲಿದ್ದಾನೆ. ಮನುಷ್ಯತ್ವ ಅನ್ನೋದೇ ಒಂದು ಅವನತಿ ಹಾದಿಯಲ್ಲಿ ಸಾಕ್ತಾ ಇದೆ ಅಂತ, ಮನುಕುಲನೇ ಅವನತಿ ಹಾದಿಯಲ್ಲಿ ಸಾಕ್ತಾ ಇದೆ ಅಂತ. ಇವತ್ತು ನೋಡ್ತಾ ಇರ್ತಕ್ಕಂಥ ಜಾಗತಿಕ ವಿದ್ಯಮಾನಗಳಿರ್ಬೋದು, ದೇಶ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರೋ ವಿದ್ಯಮಾನಗಳಾಗಿರ್ಬೋದು, ಎಲ್ಲವೂ ಏನಿಲ್ಲ ತುಂಬಾ ವಿಭಿನ್ನವಾಗಿದೆ ಮತ್ತು ವಿಚಿತ್ರವಾಗಿದೆ ಮತ್ತು ವಿಸ್ಮಯಕಾರಿಯಾಗಿದೆ. ಈ ಎಲ್ಲವನ್ನೂ ಒಂದು ಸಲ ನಾವು ಅವಲೋಕನ ಮಾಡಿದಾಗ ನಮ್ಮೊಳಗೆ ಏನಿಲ್ಲ, ನಮ್ಮ ಅಂತರಂಗದಲ್ಲೇ ನಮ್ಮ ಜಾಗತಿಕ ಯುದ್ಧಗಳು ನಡೀತಾ ಇದ್ದಾವೆ ಅಂತ ನನಗನ್ನಿಸ್ತಾ. 2020 ಆಸುಪಾಸಿನಲ್ಲೇ ನಾನು ಅನೇಕ ಬಾರಿ ಹೇಳಿದ್ದೀನಿ, 2030 ಈ ಕೊರೋನಾ ಅಂದ್ರೆ ಮನುಕುಲದ ಯುದ್ಧ, ಮನುಷ್ಯರ ಸಂಘರ್ಷ ಮತ್ತು ಅಂತರ ಯುದ್ಧಗಳು ಏನಿಲ್ಲ ಜರುಗ್ತವೆ ಅಂತ ನಾನು ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ನಿಮ್ಮನ್ನು ನೀವೇ ಗಮನಿಸ್ತಾ ಇರಿ. ನಿಮ್ಮನ್ನು ನೀವೇ ಏನಿಲ್ಲ ತುಂಬಾ ಹೆಚ್ಚಾಗಿ ಗಮನಿಸ್ತಾ ಇದ್ದ ಹಾಗೆ ನಿಮ್ಗೆ ಅರ್ಥವಾಗ್ತಾ ಇದೆ. 2020 ಬರ್ತಾ ಇದ್ದ ಹಾಗೆ ಅನೇಕ ಬದಲಾವಣೆಗಳು ಜೀವನದ ಬದುಕಿನ ಏನಿಲ್ಲ ದೈನಂದಿನ ಬದುಕಿನ ಹಲವು ರೀತಿಯಲ್ಲಿ ಬದಲಾವಣೆಗಳನ್ನು ತಂದುಕೊಡ್ತಾ ಇದೆ ಅಂತ. ಒಂದು ಕಾಲಕ್ಕೆ ನಮ್ಮ ಅಜ್ಜ ಮುತ್ತಜ್ಜಂದರು ಹೇಳ್ತಾರೋ, ಒಂದು ಕಾಲಕ್ಕೆ ನಾವು ಆ ರೀತಿ ಇತ್ತು, ಈ ರೀತಿ ನಡೀತಾ ಇತ್ತು, ಹೀಗೆ ಏನಿಲ್ಲ ಸರ್ವನಾಶ ಆಗಿ ಹೋಯ್ತು, ಹೀಗೆ ಊರೇ ಏನಿಲ್ಲ ಬರಿದಾಗಿ ಹೋಯ್ತು, ನಾವೆಲ್ಲ ಬೇರೆ ಬೇರೆ ಕಡೆ ಗೋಳೆ ಹೋಗ್ತಾ ಇದ್ವಿ, ಅಂದ್ರೆ ಬೇರೆ ಬೇರೆ ಕಡೆ ಪಯಣವನ್ನ ಸಾಗಿಸಿ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ವಿ. ಇವತ್ತು ಅದೆಲ್ಲವೂ ಏನಿಲ್ಲ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಹಳೆ ಬೇರು ಹೊಸ ಚಿಗುರು ಅನ್ನೋ ಹಾಗೆ, ಹೊಸ ಚಿಗುರು ಬಂದ ಹಾಗೆ ಮತ್ತೆ ಹಳೆ ಬೇರು ಬರಲೇಬೇಕು, ಏನಿಲ್ಲ ಕಲ್ಚ್ಕೊಳ್ಳೇಬೇಕಾಗುತ್ತೆ, ಅನೇಕ ವಿಚಾರಗಳು ಕಲ್ಚ್ಕೊಳ್ಳೇಬೇಕಾಗುತ್ತೆ ಅಂತ. ಒಂದ್ ಮಗು ಹುಟ್ಟುತ್ತೆ, ತನ್ನ ಲಾಲನೆ ಪಾಲನೆಗಳು ಪೋಷಣೆಗಳೆಲ್ಲವೂ ಆಗುತ್ತೆ. ಅದು ಬೆಳೀತಾ ಏನಿಲ್ಲ ಮಗು ಏನಿಲ್ಲ ಒಂದು ಶಾಲೆಗೆ ಹೋಗುವ ಮತ್ತು ಏನಿಲ್ಲ ಅದು ದೈನಂದಿನ ಆಟಗಳ ಪಾಠಗಳಲ್ಲಿ ಮತ್ತು ಕೆಲವು ಅರ್ಥೈಸುವಿಕೆಗಳನ್ನ ಮಾಡುವಂತ ಸಂದರ್ಭಗಳು ಅದಕ್ಕೆ ಬರುತ್ತೆ. ಕಾಲಕ್ರಮೇಣ ಏನಿಲ್ಲ ಆ ಮಗು ಏನಿಲ್ಲ ಬೌದ್ಧಿಕ ಮಟ್ಟದಲ್ಲಿ ಏನಿಲ್ಲ ಬೆಳವಣಿಗೆ ಆಗ್ತಾ ಹೋಗ್ತದೆ, ಬುದ್ಧಿ ತಿಳಿಯುತ್ತದೆ, ಸುತ್ತಮುತ್ತಲಿನ ವಾತಾವರಣಗಳು ಅದಕ್ಕೆ ಆಕರ್ಷಿತವಾಗ್ತವೆ. ಸೊ ಹೀಗೆ ಅನೇಕ ವಿಚಾರಗಳು ಅವಕ್ಕೆ ಆಕರ್ಷಿತವಾಗ್ತವೆ. ಆ ಎಲ್ಲ ವಿದ್ಯಮಾನಗಳನ್ನು ಗಮನಿಸ್ತಾ ಆ ಮಗು ಏನಿಲ್ಲ ಯುವಕನಾಗ್ತಾ ಏನಿಲ್ಲ ಅವನಲ್ಲಿ ಹಲವು ರೀತಿಯ ಬದಲಾವಣೆಗಳು, ಸಾಧ್ಯತೆಗಳು ತೆರೆದುಕೊಳ್ಳಿಕ್ಕೆ ಚಾಲು ಮಾಡುತ್ತೆ. ಆ ಎಲ್ಲವೂ ತೆರೆದುಕೊಳ್ಳುವ ಸಂದರ್ಭಗಳಲ್ಲಿ ಆ ಯುವಕ ಏನಿಲ್ಲ ತನ್ನೊಳಗೆ ಹತಾಶೆಗಳನ್ನ, ಆಕ್ರೋಶಗಳನ್ನ, ಆಕ್ರಂದನಗಳನ್ನ, ಅಸ್ವಾಭಾವಿಕವಾದಂಥ ವಿಚಾರಗಳನ್ನ ತನ್ನೊಳಗೆ ತಂದುಕೊಳ್ಳುವಂತ ಮನೋಭೂಮಿಕೆಯನ್ನ ಬೆಳೆಸ್ಕೊಳ್ತಾನೆ ಅಂತ ಹೇಳ್ಬೋದು. ಹಾಗೆ ಏನಿಲ್ಲ ಸ್ವಲ್ಪ ದಿನ ಕಲಿತಾ ಇದ್ದಾಗ ಅನ್ನಿಸ್ತದೆ, ಕೆಲವು ಕಾಲಾನಂತರಗಳ ವರ್ಷಗಳು ಕಲಿತಾ ಇದ್ದ ಹಾಗೆ ಆ ಯುವಕ ಏನಿಲ್ಲ ಒಂದು ಯೌವನಾವಸ್ಥೆಯಲ್ಲಿ ಬರ್ತಾನೆ, ಒಂದು ಪ್ರೌಢತೆ ಬರುತ್ತೆ. ಆ ಪ್ರೌಢತೆ ಬಂದಾಗ ಅವನಿಗೆ ಏನಿಲ್ಲ ವೈವಾಹಿಕ ಜೀವನದ ಅನುಭವಗಳು ಅಂದ್ರೆ ಬದುಕನ್ನ ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿ ಸಾಕ್ತಾನೆ. ಅನೇಕರು ಈ ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿರುವಾಗಲೇ ಜಾರಿ ಬಿಡುವ ಸಂದರ್ಭಗಳು ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಮ್ಮ ಮುಂದೆ ಇವತ್ತು ಏನಿಲ್ಲ ಅಗಾಧವಾದ ಅನಂತವಾದಂತ ಏನಿಲ್ಲ ಜ್ಞಾನದ ಪರದೆ ಇದೆ. ಯಾವುದನ್ನ ತೆಗೆದುಕೊಳ್ಳಬೇಕು, ಯಾವುದನ್ನ ಏನಿಲ್ಲ ನಾವು ಊಟವನ್ನ ಮಾಡಬೇಕು ಅನ್ನೋಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಆಪ್ಷನ್ಸ್ಗಳು ಹೆಚ್ಚಾದಾಗ, ನಮ್ಮಲ್ಲಿ ಅವಕಾಶಗಳು ಹೆಚ್ಚಾದಾಗ ನಮ್ಮಲ್ಲಿರುವ ಕೇಂದ್ರೀಕೃತವಾಗಿರ್ತಕ್ಕಂಥ ಅಂದ್ರೆ
ನಾವು ನಯನ ಮನೋಹರಗಳಿಂದ ಅಂದರೆ ಮನಸ್ಸು ಮತ್ತು ಏನಿಲ್ಲ ಕಣ್ಣುಗಳಿಂದ ನಾವು ಆಲಿಸ್ತಾ ಇರೋದು ಏನಿಲ್ಲ ಅದು ಏನಿಲ್ಲ ವಿಸ್ತಾರವಾಗ್ತಾ ಹೋಗ್ತದೆ. ಹೇಗೆ ವಿಸ್ತಾರವಾಗ್ತಾ ಹೋಗ್ತದೋ ಹಾಗೆ ಏನಿಲ್ಲ ಬದುಕಿನಲ್ಲಿ ಹಲವು ರೀತಿಯ ಬದಲಾವಣೆಗಳು ಚಲೋ ಆಗುತ್ತೆ. ಸಂದಿಗ್ಧತೆ ಉಂಟಾಗ್ಲಿಕ್ಕೆ ಚಲೋ ಆಗುತ್ತೆ. ಅವನೊಳಗೆ ಅಂತರ್ಸಂಘರ್ಷಗಳು ಉಂಟಾಗ್ಲಿಕ್ಕೆ ಚಲೋ ಆಗುತ್ತೆ. ಅವನೊಳಗೆ ಹಲವು ವಿಚಾರಗಳು ಏನಿಲ್ಲ ಸಮಸ್ಯೆಗಳು ಇರ್ಬೋದು, ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳದೆ ಇರ್ಬೋದು, ಅವನಲ್ಲಿ ದ್ವೇಷದ ಭಾವನೆಗಳಿರ್ಬೋದು, ಅವನಲ್ಲಿ ಹತಾಶೆಯ ಮತ್ತು ಆಕ್ರೋಶದ ಭಾವನೆಗಳು ಇರ್ಬೋದು. ಅನೇಕ ರೀತಿಯಲ್ಲಿ ಏನಿಲ್ಲ ಈ ಎಲ್ಲ ಬೆಳವಣಿಗೆಗಳು ಉಂಟಾಗ್ಲಿಕ್ಕೆ ಚಲೋ ಆಗುತ್ತೆ. ಇದು ನಮಗೆ ಏನಿಲ್ಲ ತುಂಬಾನೇ, ಯಾಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಜ್ಞಾನವಂತರಾಗಿದ್ದೀವಿ. ಆದರೆ ನನ್ನ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಇದು ಅಜ್ಞಾನದ ಪರಮಾವಧಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾವೆಲ್ಲ ಬುದ್ಧಿವಂತರಾಗಿದ್ದೀವಿ, ನಾವೆಲ್ಲ ಹೆಚ್ಚು 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 ಸೃಜನಶೀಲರಾಗಿದ್ದೀವಿ, ನಾವೆಲ್ಲ ಏನಿಲ್ಲ ಅತ್ಯಂತ ಉನ್ನತವಾದ ಮತ್ತು ಉದಾತ್ತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದವರಾಗಿರ್ತೀವಿ. ಈ ಒಂದು ಅಂಶ ಏನಿಲ್ಲ ಈ ಮನುಕುಲಕ್ಕೆ ಬಿಟ್ಟರೆ ಬೇರೆ ಯಾವ ಜೀವಿಗಳಿಗೂ ಇದು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲವೂ ನೀವು ಗಮನಿಸ್ತಾ ಹೋಗಿ, ಇವತ್ತು AI ಬಂದಿರ್ಬೋದು, ಮತ್ತೊಂದು ಬರುತ್ತೆ, ನಾಳೆ ಮತ್ತೊಂದು ಬರುತ್ತೆ, ಮುಗಿದೊಂದು ಬರುತ್ತೆ, ಎಲ್ಲವೂ ಬರುತ್ತೆ. ಅನೇಕರು ಅನೇಕ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದ್ದಾರೆ. ನಮ್ಮ ಸುತ್ತಮುತ್ತಲ ಪ್ರಪಂಚವೇ ಏನಿಲ್ಲ ಬದಲಾಗ್ತಾ ಇದೆ. ಬದಲಾಗುವ ಜಗತ್ತಿಗೆ ನಾವು ತೆರೆದುಕೊಳ್ತಾ ಇದ್ದೀವಿ. ಆ ತೆರೆದುಕೊಳ್ಳುವ ಧಾವಂತದಲ್ಲಿ ನಾವು ನಮ್ಮೊಳಗೆ ಏನಿಲ್ಲ ಅಂತರ್ಯುದ್ಧಗಳನ್ನು ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ನಮಗೆ ಏನು ಆಗ್ತಾ ಇದೆ ಅಂತ ನಮ್ಮ ಸುತ್ತಮುತ್ತಲು ನಾವು ಏನಿಲ್ಲ ನೋಡ್ತಾ ಇದ್ದೀವಿ, ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೂ ಕೂಡ ನಮಗೆ ನಮ್ಮೊಳಗೆ ಎಂಥದೋ ಒಂದು ತಳಮಳ ಇದೆ, ನಮ್ಮಲ್ಲಿ ದಿವ್ಯವಾದ ಒಂದು ಮೌನವ ಏನಿಲ್ಲ ಆವರಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಿ ನಾನು ಹಲವು ಸಂದರ್ಭಗಳಲ್ಲಿ ನಾನು ಗಮನಿಸ್ತಾ ಇದ್ದೀನಿ, ನನ್ನ ಹಿರಿಕರಾಗಿರ್ಬೋದು, ನನ್ನ ಕಿರಿಕರಾಗಿರ್ಬೋದು, ನನಕ್ಕಿಂತ ತುಂಬ ಚಿಕ್ಕವರಾಗಿದ್ದವರು ಕೂಡ ಕಳೆದು ಹೋಗ್ತಾ ಇದ್ದಾರೆ ಅಂತನ್ನುವಂಥದ್ದು ಕಾಣ್ತಾ ಇದೆ. ಯಾಕೆ ಇದೆಲ್ಲವೂ ಆಗ್ತದೆ ಅಂತ, ಯಾಕೆ ಇವೆಲ್ಲವೂ ನಮ್ಮೊಳಗೆ ಆಗ್ತಾ ಇದೆ ಇದು ಎಲ್ಲವೂ ಅಂತ. ಚೆನ್ನಾಗಿರುವ ಒಂದು ಬದುಕು ಏನಿಲ್ಲ, ತುಂಬ ಚೆನ್ನಾಗಿರುವ ಬದುಕು, ಅಲ್ಲೇನೋ ಒಂದು ಅಗಾಧತೆ ಅಡಗಿದೆ, ಅಲ್ಲೇನೋ ಒಂದು ವಿಸ್ಮಯತೆ ಅಡಗಿದೆ, ಏನೋ ಒಂದು ರಹಸ್ಯ ಅಡಗಿದೆ, ಅಲ್ಲೇನೋ ಒಂದು ಏನಿಲ್ಲ ನಮಗೆ ಕಾಣದೇ ಇರುವ ಯಾವುದೋ ಒಂದು ಶಕ್ತಿ ಆಟವಾಡ್ತಾ ಇದೆ ಅಂತ ನನಗೆ ತುಂಬಾನೇ ಸಲ ನನಗೆ ಅನಿಸ್ತಾ ಇರೋದು. ಈ ಎಲ್ಲ ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ ಈಗ ನೋಡಿ ಏನಿಲ್ಲ ಈ ಒಂದು ಬಿರುಬಿರು ಬೇಸಿಗೆ ಕಾಲದಲ್ಲಿ ಕೂಡ ಅತ್ಯಂತ ಏನಿಲ್ಲ ಕ್ಷಿಪ್ರವಾಗಿ, ಅತ್ಯಂತ ವೇಗವಾಗಿ, ಅತ್ಯಂತ ಏನಿಲ್ಲ ಹಿಮಾಚಿತವಾಗಿ ನಮ್ಮ ಒಳಗೆ ಏನಿಲ್ಲ ನಮ್ಮ ಸುತ್ತಮುತ್ತಲು ಏನಿಲ್ಲ ಪರಿಸರ ಉಂಟಾಗ್ತಾ ಇದೆ. ಮಳೆ ವರ್ಷಧಾರೆ ಅನುಭವ ಆಗ್ತಾ ಇದೆ. ಇದು ನಾವು ಜೂನ್ ಜುಲೈದಲ್ಲಿ ನೋಡ್ತಾ ಇರತಕ್ಕಂಥ ಮಳೆ ಇವತ್ತು ಈಗಾಗಲೇ ಏನಿಲ್ಲ ಮಾರ್ಚ್ ಏಪ್ರಿಲಿನ ಹೊಸ್ತಿಲಲ್ಲೇ ಕಾಣ್ತಾ ಇದೆ ನಮಗೆ. ಯುಗಾದಿಯ ಸಂದರ್ಭದಕ್ಕಿಂತ ಮುಂಚೆನೂ ಕೂಡ ಅನೇಕ ಬಾರಿ ಮಳೆ ಬಂದು ಹೋಯಿತು. ಇದರ ಮುನ್ಸೂಚನೆ ನಾನು ಅನೇಕ ಬಾರಿ ಅನೇಕ ಜನರ ಜೊತೆಗೆ ನಾನು ಮಾತುಕತೆಗಳನ್ನಾಡಿದಾಗ ಹೇಳಿದ್ದೀನಿ. ಇದು ಯಾಕೋ ನನಗೆ ತೀವ್ರವಾದ ಆತಂಕವನ್ನು ಸೂಚಿಸ್ತಾ ಇದೆ. ಈ ಥರದ ಮಳೆ ಸುರಿಸ್ತಾ ಇದೆ ಅಂದರೆ, ಆಕಾಶದ ಈ ಕಾರ್ಮೋಡತೆ ಉಂಟಾಗ್ತಾ ಇದೆ ಅಂದರೆ, ಆಕಾಶ ತಾನು ಏನಿಲ್ಲ ತುಂಬ ತೀವ್ರವಾಗಿ ದುಃಖಿತವಾಗಿದೆ ಅಂತಂದರೆ, ಇದು ಮನುಕುಲಕ್ಕೂ ಒಂದು ಏನೋ ದುಃಖಿತವಾಗಿರ್ತಕ್ಕಂಥ ಅಂಶಗಳು ಕಾಣ್ತಾ ಇದ್ದಾವೆ ಅಂತ. ನಾನು ಫೇಸ್ಬುಕ್ ಮತ್ತು ಏನಿಲ್ಲ ಟ್ವಿಟರು ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೆ. ಸಹೋದರಿಯರು ಮತ್ತು ಏನಿಲ್ಲ ನನ್ನ ಗುರು ಹಿರಿಯರು ಏನಿಲ್ಲ ತುಂಬ ಜನ ಏನಿಲ್ಲ ಬರಿತಾ ಇದ್ದಾರೆ. ಮತ್ತೆ ಏನಿಲ್ಲ ಹಳೆಯ ಕಾಲಕ್ಕೆ, ಹಳೆಯದನ್ನ ಕಳೆದು ಹೊಸದು ಮರಳಿದ ಹಾಗೆ, ಹೊಸದನ್ನ ಕಳೆದು ಹಳೆಯದರ ಪುನರಾವರ್ತನೆ ಆಗ್ತಾ ಇದೆ ಅಂತನ್ನುವಂಥದ್ದನ್ನ ಈಗಾಗಲೇ ಅನೇಕರು ಬರೆದಿದ್ದಾರೆ ಕೂಡ. ಆ ಎಲ್ಲ ಬರೆದಿರುವ ಅಂಶಗಳನ್ನು ಗಮನಿಸ್ತಾ ಇದ್ರೆ ನಿಮ್ಮೊಳಗೆ ಏನೋ ಒಂದು ಒಂದು ಅವಿಸ್ಮರಣೀಯ ಮತ್ತು ಅನರ್ವಚನೀಯವಾಗಿ ಅದೆಂಥದೋ ಒಂದು ದಿವ್ಯವಾದ ಮೌನದ ಅಗಾಧತೆ ಏನಿಲ್ಲ ಹೊರಗೆ ಬರ್ತಾ ಇದೆಯೋ ಅಂತ ಅನಿಸ್ತಾ ಇರ್ತದೆ. ಇದೆಲ್ಲವೂ ಸತ್ಯತೆಗಳನ್ನ ನಾವು ಏನಿಲ್ಲ ಪರಿಗಣಿಸಬೇಕಾಗುತ್ತೆ. ಈ ಎಲ್ಲ ಬರವಣಿಗೆಗಳ ಮೇಲೆ ಯಾರನ್ನೂ ನಾವು ತೆಗಳುವ ಹಾಗೆ, ಯಾರನ್ನೂ ನಾವು ಹೊಗಳುವ ಹಾಗೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಸಂದಿಗ್ಧವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ಪ್ರಪಂಚ ಯುದ್ಧದ ಉನ್ಮಾದತೆಯಲ್ಲಿದೆ. ಮನುಷ್ಯ ಕೂಡ ಏನಿಲ್ಲ ಅತ್ಯಂತ ಉನ್ಮಾದತೆಯಲ್ಲಿದ್ದಾನೆ.
ನಿತ್ಯ ಸಂಘರ್ಷವಾಗ್ತಾ ಇದ್ದಾನೆ. ನಿತ್ಯ ಏನಿಲ್ಲ, ಅವನು ತನ್ನನ್ನು ತಾನು ಯುದ್ಧಕ್ಕೆ ಮಾಡಿಕೊಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಏನಿಲ್ಲ, ಅದು ಎಲ್ಲವೂ ಏನಿಲ್ಲ, ಆ ಸ್ಫೋಟನೆಗಳು ಉಂಟಾಗ್ತಾ ಇದ್ದಾವೆ. ಎಲ್ಲೋ ಏನಿಲ್ಲ ಅಣುಬಾಂಬುಗಳನ್ನು ಹಾಕ್ತಾರೆ, ಎಲ್ಲೋ ಬಾಂಬರ್ಗಳನ್ನ ಹಾಕ್ತಾ ಇದ್ದಾರೆ ಅನ್ನುವಂಥ ವಾರ್ತೆಗಳು ನಮ್ಮ ಕಿವಿಗೆ ನಾವು ದೈನಂದಿನ ವಾರ್ತೆಗಳಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ನಮ್ಮೊಳಗೆ ಏನಿಲ್ಲ, ಅತ್ಯಂತ ಅಂತರ್ಯುದ್ಧಗಳು ನಡೀತಾ ಇದ್ದಾವೆ. ನಾನು ಗಮನಿಸ್ತಾ ಇದ್ದೀನಿ. ಊರು ಬದಲಾಗ್ತಾ ಇದೆ, ಕೇರೆಗಳು ಬದಲಾಗ್ತಾ ಇದ್ದಾವೆ, ನಾಡು ಬದಲಾಗ್ತಾ ಇದೆ, ಜನಗಳು ಬದಲಾಗ್ತಾ ಇದ್ದಾರೆ, ಮನುಷ್ಯರು ಬದಲಾಗ್ತಾ ಇದ್ದಾರೆ, ಮಕ್ಕಳು ಬದಲಾಗ್ತಾ ಇದ್ದಾರೆ, ಮನಸ್ಸುಗಳು ಬದಲಾಗ್ತಾ ಇದ್ದಾವೆ, ಮಗು ಬದಲಾಗ್ತಾ ಇದೆ. ಅಳುವ ಮಗು ಏನಿಲ್ಲ, ಆಗುತ್ತಾನೆ ಹುಟ್ಟಿದ ಮಗು ಕೂಡ ಅದು ತನ್ನನ್ನು ತಾನೇ ಏನಿಲ್ಲ ಬೇರೆ ರೀತಿಯಲ್ಲಿ ಅದು ತನ್ನನ್ನು ಗರ್ಜಿಸ್ಲಿಕ್ಕೆ ಚಲೋ ಆಗ್ತಾ ಇದೆ. ಅದರ 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 ಅಂಶಗಳೇ ಬೇರೆ 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 ರೀತಿಯಲ್ಲಿ ಮೂಡ್ತಾ ಇದ್ದಾವೆ ಅಂತ ಈಗಿನ ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ ಏನಿಲ್ಲ, ತುಂಬಾನೇ ನಮ್ಮನ್ನ ತೀವ್ರವಾಗಿ ಕಾಡ್ಲಿಕ್ಕೆ ಚಲೋ ಆಗುತ್ತೆ ಅಂತ ಹೇಳ್ಬೋದು. ನಾನು ತುಂಬಾ ಭಾವಪರ್ಷನಾಗಿ ಮಾತನಾಡ್ತಾ ಇದ್ದೀನಿ ಈ ಸಂದರ್ಭಗಳಲ್ಲಿ. ಯಾಕೆಂದ್ರೆ ಭಾವ ತೀವ್ರತೆಗಳು ನಮ್ಮ ಒಳಗೆ ಉಂಟಾಗ್ತಾ ಇದಾವೆ, ಭಾವೋತ್ಕರ್ಷಗಳು ಉಂಟಾಗ್ತಾ ಇದಾವೆ, ಭಾವ ಉನ್ಮಾದಗಳೇನೋ ಉಂಟಾಗ್ತಾ ಇದೆ ಅಂತ ಹೇಳ್ತಾರೋ. ನಾವೆಲ್ಲ ಒಂದ್ ತರದ ಯಾವುದೋ ಒಂದು ಸಮೂಹಿನಿಯ ಹಿಡಿತದಲ್ಲಿ ಇದ್ದೀವಿ ಏನೋ ಅಂತ ಅನಿಸ್ತಾ ಇದೆ ನನಗೆ. ಯಾವುದು ನೀವು ಅಲ್ಲಗಳಿಲಿಕ್ಕೆ ಇಷ್ಟಪಡ್ತಿರೋ, ಯಾವುದು ನೀವು ಏನಿಲ್ಲ ತೆಗಲಿಕ್ಕೆ ಇಷ್ಟಪಡ್ತಿರೋ, ಅದೆಲ್ಲವೂ ಮುಂದೆ ಒಂದು ದಿನ ಹೊಗಳುವ ಮತ್ತು ಅದನ್ನ ಆರಾಧಿಸುವ ಮತ್ತು ಅದನ್ನ ಆಸ್ವಾದಿಸುವ ಅಂತ ಹಂತಕ್ಕೆ ನಾವು ತಲುಪ್ತಾ ಇದ್ದೀವಿ. ಈ ಎಲ್ಲ ವಿಚಾರಗಳನ್ನ ಏನು ಈ ರಾಘವೇಂದ್ರ ಪಾಟೀಲ್ ರಘುಮಾನ್ ರೀಡರ್ ಎಲ್ಲಿಗೋ ತಗೊಂಡು ಹೋಗಿ, ಎಲ್ಲಿಗೋ ಒಯ್ದು, ಇನ್ನೆಲ್ಲಿಗೋ ನಿಲ್ಲಿಸ್ತಾ ಇದ್ದಾರೆ ಅಂತ ಸ್ವಲ್ಪ ನನ್ನ ಈ ವಿಡಿಯೋವನ್ನ ಮತ್ತು ಈ ಧ್ವನಿಯನ್ನ ನೀವು ಆಲಿಸಿ ಕೇಳಿ, ಮತ್ತೆ 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 ಕೇಳಿ. ನಿಮಗೆ ತುಂಬಾ ವಿಚಾರಗಳು ಹೊಳಿಲಿಕ್ಕೆ ಚಲೋ ಆಗುತ್ತೆ. ನನ್ನ ಒಂದು ಕಂಟೆಂಟ್ ಅಂದ್ರೆ ನನ್ನ ಒಂದು ಈ ಮಾತುಕತೆಯ ವಿಚಾರದಲ್ಲೇ ನೀವು ಸಾವಿರ ವಿಚಾರಗಳನ್ನ ಹೊರಗೆ ತೆಗಿಲಿಕ್ಕೆ ಸಾಧ್ಯವಾಗುತ್ತೆ. ಏಪ್ರಿಲ್ 1 ಸ್ಟಾರ್ಟ್ ಆಗ್ತಾ ಇದೆ, ಏಪ್ರಿಲ್ 1 ಬರ್ತಾ ಇದೆ. ದೈನಂದಿನ ಜೀವನಗಳ ಬದಲಾವಣೆಗಳಾಗ್ತಾ ಇದಾವೆ. ಹಲವು ರೀತಿಯ ಬದಲಾವಣೆಗಳು ಕಾಣಲಿಕ್ಕೆ ಚಲೋ ಆಗುತ್ತೆ. ಹಲವು ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ನಮ್ಮನ್ನು ನಾವೇ ತೆರೆದುಕೊಳ್ಬೇಕಾಗುತ್ತೆ. ನಮಗೆ ಗೊತ್ತಿಲ್ಲದೆ ನಾವು ಹೆಜ್ಜೆಗಳನ್ನು ಸಾಗಿಸಬೇಕಾಗಿದೆ, ನಾವು ಹೋಗ್ಲೇಬೇಕಾಗಿದೆ, ಪಯಣಿಸಬೇಕಾಗಿದೆ. ಪಯಣ ಅನಿವಾರ್ಯ ಮತ್ತು ಅವಶ್ಯಕತೆ, ಮತ್ತು ಅದೊಂದು ಏನಿಲ್ಲ ದೈನಂದಿನ ಜೀವನ ವರ್ತಮಾನ ಅಂತ ಹೇಳ್ಬೋದು. ಅದೊಂದು ನಿತ್ಯ ಸತ್ಯದ ಒಂದು ಜೀವನ ಅಂತ ಹೇಳ್ಬೋದು ನನ್ನ ಮಟ್ಟಿಗೆ. ಸೊ ಈ ಎಲ್ಲವನ್ನು ಅಂಶಗಳನ್ನು ಗಮನಿಸ್ತಾ ಹೋದ್ರೆ ನನಗನ್ನಿಸ್ತಾ ಇರೋದು ಇನ್ನೂ 5 ವರ್ಷಗಳು, ಅಂದ್ರೆ ಇನ್ನೂ 4 ವರ್ಷಗಳು ತುಂಬಾ ನಾನು ಅನೇಕ ಬಾರಿ ಹೇಳಿದ್ದೀನಿ. 2019 ಹೇಳಿದ್ದೀನಿ. ನಾನು ಅನೇಕ ಸಂದರ್ಶನಗಳಲ್ಲಿ ಕೂಡ ನಾನು ಹೇಳಿದ್ದೀನಿ. 25 ಕಳೀತಾ ಇದ್ದ ಹಾಗೆ ನಮ್ಮ ಜೀವನದ ಹಲವು ರೀತಿಯ ಬದಲಾವಣೆಗಳು ಚಲೋ ಆಗುತ್ತೆ. ನಿಜವಾದ ಸ್ವರಾಮಿ ಚಲೋ ಆಗೋದೆ, ನಿಜವಾದ ಕೊರೋನಾ ಚಲೋ ಆಗೋದೆ, ನಿಜವಾದ ಏನಿಲ್ಲ ಒಂದು ಮನುಷ್ಯನ ಅಂತ್ಯ ಅಂತ ನೀವೇನು ಹೇಳ್ತಾ ಇದ್ದೀರಿ, ಇದು ಕಲಿಕಾಲ, ಇದು ಅಂತ್ಯವಾಗ್ತಾ ಇದೆ ಅಂತ ಏನು ಹೇಳ್ತಾ ಇದ್ದೀರಿ, ಅದರ ಆರಂಭಿಕ ಹಂತದಲ್ಲಿ ನಾವು ಈಗ ಹೊರಟಿದ್ದೀವಿ. ಸಾಗ್ಲೇಬೇಕಾಗಿದೆ, ಪ್ರತಿಯೊಬ್ಬರು ಸಾಗ್ಲೇಬೇಕಾಗಿದೆ. ನನಗನ್ನಿಸ್ತಾ ಇದೆ ಏನಿಲ್ಲ ತುಂಬಾ ಕೃತ್ರಿಮವಾಗಿ ಬದುಕ್ತಾ ಇದ್ದೀವಿ ನಾವು ಅಂತ. ಜ್ಞಾನವಂತರಾಗಿ ಏನಿಲ್ಲ ಅತ್ಯಂತ ಕೃತ್ರಿಮವಾಗಿ ನಾವು ಬದುಕ್ತಾ ಇದ್ದೀವಿ ಅಂತ ನನಗನ್ನಿಸ್ತಾ ಇರೋದು. ನಾನೊಂದು ಧ್ವನಿ ಹಾಕಿದಾಗ, ನಾನೊಂದು ಮಾತುಕತೆ ಹಾಕಿದಾಗ, ಅಥವಾ ನಾನೊಂದು ಏನಾದ್ರೂ ಪೋಸ್ಟ್ ಹಾಕಿದಾಗ ಅದಕ್ಕೆ ತೀವ್ರವಾದ ಭಾವನೆಗಳು ಉಂಟಾಗ್ಲಿಕ್ಕೆ ಚಲೋ ಆಗುತ್ತೆ, ತೀವ್ರವಾದ ವಿಚಾರಗಳು ಉಂಟಾಗ್ಲಿಕ್ಕೆ ಚಲೋ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ಬೇರೆ ರೀತಿಯಿಂದ ಹೇಳ್ತಾ ಇರೋ ವಿಚಾರಗಳಾಗಿದೆ. ಹಾಗಾಗಿ ಇದು ಸಾಮಾನ್ಯರಿಗೆ ತಲುಪಬೇಕು ಅನ್ನೋದು ಏನಿಲ್ಲ, ಸಾಮಾನ್ಯರಿಗೂ ಕೂಡ ಇದು ಅರ್ಥ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ನಾವು ಹೇಳ್ತಾ ಇರ್ತಾರೆ, ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ನಮ್ಮ ತಾತ ಮುತ್ತಂದ್ರು, ಮತ್ತು ಈಗಲೂ ಕೂಡ ಅದು ಪ್ರಚಲಿತವಾಗಿದೆ ಅಂತ ಹೇಳ್ಬೋದು. ಏನು ಅಂದ್ರೆ ಶರಣರ ಮಾತುಗಳನ್ನ ಮರಣದಲ್ಲಿ ಕಾಣುವಂತ, ಯಾವುದೋ ಒಂದು ಮನುಷ್ಯ ಗತಿಸಿದ ಮೇಲೆ ಯಾವುದೋ ಒಂದು ವಿಷಯ ಇರ್ಬೋದು, ಯಾವುದೋ ಒಂದು ವಸ್ತು ಇರ್ಬೋದು, ಅದು ಸತ್ಯವೂ ಆಗಿರಬಹುದು, ಸುಳ್ಳು ಆಗಿರ್ಬೋದು. ಅಂದ್ರೆ ಕಾಣದೇ ಇರುವ ವಸ್ತುವು ಕೂಡ, ವಿಷಯ ಕೂಡ ಅದು ಮುಂದೊಂದು ದಿನ ಮುಂಚೂಣಿಯಲ್ಲಿ ಬರ್ಲಿಕ್ಕೆ ಪ್ರಾರಂಭವಾಗ್ತದೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಅಂಶಗಳನ್ನ ನೀವು ಗಮನಿಸಬೇಕು. ನಾನು ಹೇಳಲಿಕ್ಕೆ ಹೋಗ್ತಾ ಇರೋದು ಇಷ್ಟೇ, ಈಗ ನಡೀತಾ ಇರೋ ವಿದ್ಯಮಾನಗಳು. ಸೊ ಇದು ಪ್ರಕೃತಿ ನಮಗೆ ಮೊದಲೇ ಎಚ್ಚರಿಸಿದೆ, ನಾವು ಎಚ್ಚೆತ್ಕೊಳ್ತಾ ಇಲ್ಲ.
ಈಗಲಾದರೂ ನಾವು ಎಚ್ಚೆತ್ಕೊಳ್ಳುವಂಥ ಒಂದು ಸಂದರ್ಭ ನಮಗಿದೆ. ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ನಾವು ಎಚ್ಚೆತ್ಕೊಳ್ಳೋಣ ಅಂತ. ಈಗ ಬರೋ ಮಳೆ ಬಗ್ಗೆ ಏನಿಲ್ಲ, ತುಂಬ ಜನ ಬರೆದಿದ್ದಾರೆ. ಇಲ್ಲ ಅಲ್ಲೆಲ್ಲೋ ಬಿಲ್ ಗೇಟ್ಸ್ ಏನೋ ಮಾಡ್ತಾ ಇದ್ದಾರೆ. ಆಮೇಲೆ ಏನಿಲ್ಲ ಫೇಸ್ಬುಕ್ ಅಂಡ್ ಒಡೆಯನಾಗಿರ್ತಕ್ಕಂಥ ಯುವಲ್ಬರ್ಗ್ ಏನೋ ಮಾಡ್ತಾ ಇದ್ದಾನೆ. ಸೊ ಮಳೆ ಸುರಿಸ್ತಾ ಇದ್ದಾನೆ, ಕೃತ್ರಿಮವಾದ ಮಳೆ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ನಿಮ್ಮ ಮಟ್ಟಿಗೆ ಅದು ಸತ್ಯವಾಗಿರ್ಬೋದು. ನನ್ನ ಮಟ್ಟಿಗೆ ನನ್ನ ಅಭಿಪ್ರಾಯಗಳನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡಲ್ಲ. ಆದರೆ ನಾನು ಹೇಳಲಿಕ್ಕೆ ಹೋಗ್ತಾ ಇರೋದಿಷ್ಟೇ, ನೀವು ಯಾವುದೋ ಒಂದು ಮಾಡ್ಬೇಕಾದ್ರೆ ನಿಮಗೊಂದು ಯಾವುದೋ ಶಕ್ತಿ ನಿಮ್ಮ ಜೊತೆಗೆ ನಿಂತು ಮಾಡಿಸ್ತಾ ಇರ್ತದೆ. ಅದೇ ನಿಸರ್ಗ. ನಿಸರ್ಗದ ಮುಂದೆ ನಾವೆಲ್ಲ ಕುಬ್ಜರು ಅಂತ ಹೇಳ್ತಾ ಇರೋದು. ಈ ನಿಸರ್ಗ ಏನಿಲ್ಲ, ನಾವು ಏನಿಲ್ಲ, ಇದು ನಿತ್ಯದ ಮಂತ್ರವಾಗಬೇಕು, ನಿತ್ಯದ ಪಾಠ ಆಗಬೇಕು. ಮತ್ತು ಏನಿಲ್ಲ, ಇದು ನಿತ್ಯದ ಒಂದು ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗ್ತಾ ಇರ್ತೀವೋ ಹಾಗೆ ನಿಸರ್ಗದಲ್ಲಿ ನಾವು ತೊಡಗಬೇಕಾಗಿದೆ. ನಿಸರ್ಗನೇ ನಮ್ಮ ಆರಾಧಕ ಮತ್ತು ಆರಾಧ್ಯವಾಗಿರ್ತಕ್ಕಂಥದ್ದು. ನಮ್ಮನ್ನು ಕಾಪಾಡುವುದು ಮತ್ತು ಕಳೆಯುವುದು ಕೂಡ ನಿಸರ್ಗವೇ ಅಂತ ಹೇಳ್ತಾ ಇರೋದು. ಇದರಲ್ಲಿ ನಾವು ತೊಡಗಲೇಬೇಕಾಗಿದೆ. ನಾನು ಕೂಡ ಇವತ್ತು ಹಸಿರನ್ನು ಉಟ್ಕೊಂಡು ಹಸಿರನ್ನ ಡ್ರೆಸ್ಸನ್ನು ಹಾಕ್ಕೊಂಡು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ. ಇದೊಂದು ಕಾಕತಾಳೀಯ ಅಂತ ನನಗನ್ನಿಸ್ತಾ ಇಲ್ಲ. ಇದೊಂದು ಏನಿಲ್ಲ, ದೈವೀಕೃತವಾಗಿರ್ತಕ್ಕಂಥ ನಿಸರ್ಗ ತಾನು ತೋರಿಸ್ಕೊಡ್ಲಿಕ್ಕೆ ಇದನ್ನ ಹಾಕಿದ್ದಾನೆ ಅಂತ. ಯಾಕಂದ್ರೆ ತುಂಬ ಹಳೆಯದಾಗಿರುವ ವಸ್ತ್ರ ಇದು. ಸೊ ಇದನ್ನ ನಾನು ಧರಿಸ್ಬೇಕಂದ್ರೆ ತುಂಬ ವರ್ಷಗಳ ನಂತರ ಇದನ್ನ ನಾನು ಧರಿಸ್ಕೊಂಡಿರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲವೂ ನೋಡಿ, ಕೋಇನ್ಸಿಡೆಂಟ್ ಅಂತ ನಾವೇನು ಹೇಳ್ತೀವಿ ಅದೆಲ್ಲವೂ ಇನ್ಸಿಡೆಂಟೇ ಆಗಿರುತ್ತೆ ಅಂತ ಹೇಳ್ತಾ ಇರೋದು. ಅದೆಲ್ಲವೂ ನಿರ್ಧರಿತವಾಗಿರುತ್ತೆ ಅಂತ ಹೇಳ್ತಾ ಇರೋದು. ಪ್ರತಿಯೊಂದು ದಾರಿ ತಪ್ತಾ ಇದೆ ಅಂತ ನಾವೇನು ಅನ್ಕೋತಾ ಇದೀವಿ, ಯಾವುದು ದಾರಿ ತಪ್ತಾ ಇಲ್ಲ. ಅದು ಹಾಗಾಗಬೇಕಾಗಿದೆ, ಅದು ಹಾಗಾಗುತ್ತೆ, ಅದು ಹಾಗಾಗಲೇಬೇಕು. ಅದಕ್ಕೆ ಅದರ ಪಾಡಿಗೆ ಅದನ್ನು ಬಿಟ್ಬಿಡ್ಬೇಕು ಅಂತ. ಬಿಡದೆ ಇದ್ರೆ ಅದು ನಿಮ್ಮನ್ನ ಕರ್ಕೊಂಡು ಹೋಗೋದಂತ ಗ್ಯಾರಂಟಿ ಅಂತ ಹೇಳ್ತಾರೆ. ನಾನು ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಗಮನಿಸ್ತಾ ಇದ್ದೀನಿ. ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಹಿರಿಕರಾಗಿರ್ಬೋದು, ನನ್ನ ಕಿರಿಕರಾಗಿರ್ಬೋದು, ನಾವು ತುಂಬ ಪ್ರೀತಿಪಾತ್ರರಾಗಿರ್ತಕ್ಕಂಥವ್ರು ಕೂಡ ನಮ್ಮಿಂದ ದೂರವಾಗಿದ್ದು ಮತ್ತು ಕಳೆದುಕೊಂಡಿರುವಂಥ ವಿಚಾರಗಳನ್ನು ನಾವು ಕಾಣ್ತಾ ಇರ್ತೀವಿ. ಹಲವು ವಿಚಾರಗಳನ್ನು ನೀವು ಏನಿಲ್ಲ ಜಡ್ಜ್ಮೆಂಟ್ ಮಾಡಲಿಕ್ಕೆ ಆಗದೇ ಇರುವಂಥ ವಿಚಾರಗಳು ಕೂಡ ಇವತ್ತು ಜಡ್ಜ್ಮೆಂಟ್ಗಳನ್ನು ಕೊಡ್ತಾ ಇದ್ದಾವೆ ಅಂತ ಹೇಳ್ತಾ ಇರೋದು. ಮೊನ್ನೆ ಅಷ್ಟೇ ಏನಿಲ್ಲ, ಒಬ್ಬ ಖ್ಯಾತ ಉದ್ಯಮಿ ಒಬ್ರು ಏನಿಲ್ಲ ಆತ್ಮಹತ್ಯೆಗಳನ್ನ ಮಾಡ್ಕೋತಾರೆ. ಯಾಕೆ ಮಾಡ್ಕೋತಾರೆ? ಹಲವು ವಿಚಾರಗಳನ್ನು ತಗೊಳ್ಳಿ ನೀವು. ಎಷ್ಟು ಚೆನ್ನಾಗಿರೋದು. ಇವತ್ತು ನಾನು ತುಂಬಾ ಏನಿಲ್ಲ ಇತ್ತೀಚಿನ ದಿನಗಳಲ್ಲಿ ವರ್ತಮಾನಗಳನ್ನ, ಟಿವಿ ನ್ಯೂಸ್ಗಳನ್ನಾಗಿರ್ಬೋದು, ನಾನು ವರ್ತಮಾನಗಳನ್ನು ನೋಡ್ತಾ ಇದ್ದ ಹಾಗೆ ನನಗನ್ಸಿರೋದು ಏನಿಲ್ಲ, ತುಂಬಾ ಸುಸೈಡ್ಗಳು, ತುಂಬಾ ಸಾವು ನೋವುಗಳು ಆಗ್ತಾ ಇದಾವೆ. ಅವ್ರ ಮುಖದಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಯಾಕೆ ಆ ರೀತಿಗೆ ಆಗ್ತಾ ಇದೆ? ಯಾವುದೋ ಒಂದು ಕಾಣದ ಶಕ್ತಿ. ಅಂದ್ರೆ ಇಲ್ಲಿ ರಾಕ್ಷಸರು ಮತ್ತು ದೈವಿಕವಾಗಿ ಏನೋ ಒಂದು ಘರ್ಷಣೆ ನಡೀತಾ ಇತ್ತು. ಹಾಗೆ ನಿಸರ್ಗ ಮತ್ತು ನಿಸರ್ಗದಲ್ಲೇ ಏನಿಲ್ಲ ನಿಮ್ಗೆ ಹಲವು ರೀತಿಯಲ್ಲಿ ಕಾಣುತ್ತೆ. ಯಾಕೆಂದ್ರೆ ನಾನು ಪರಿಸರವನ್ನ ತುಂಬಾ ಹತ್ತಿರದಿಂದ ನೋಡಿದಂಥವನು ಮತ್ತು ಆ ಪರಿಸರದಲ್ಲಿ ನಾನು 10 ವರ್ಷಗಳ ಕಾಲ, 1 ದಶಕಗಳ ಕಾಲ ಏನಿಲ್ಲ 10 ವರ್ಷದ ನಿರಂತರತೆಯನ್ನ ನಾನು ಆ ಪರಿಸರದಲ್ಲಿ ಕಳೆದವನು. ಪರಿಸರದ ಹುದ್ದೆಯಲ್ಲೇ ನಾನು ಕೆಲಸ ಮಾಡಿದವನು. ಪರಿಸರದ ವಿಚಾರಗಳಲ್ಲಿ ನಾನು ತೊಡಗಿದವನು. ಅಲ್ಲಿ ಕೂಡ ನಿಮಗೆ ಅನೇಕ ವಿಚಾರಗಳು ಅಂದ್ರೆ ಏನಿಲ್ಲ, ಅನೇಕ ವಿಷಯವಾಗಿರುವಂತಹ ಗಿಡಗಳು ಕೂಡ ನಿಮ್ಗೆ ಕಾಣ್ ಬರ್ಲಿಕ್ಕೆ ಚಲೋ ಆಗುತ್ತೆ. ಅಲ್ಲಿಯೂ ಕೂಡ ಕೆಟ್ಟದಾಗಿರುವಂತ ಗಿಡಗಳಿದ್ದಾವೆ ನಿಮ್ಗೆ ಅಂತ. ತುಂಬಾ ವಿಸ್ಮರಣೀಯವಾಗಿರ್ತಕ್ಕಂಥ ಗಿಡಗಳಿದ್ದಾವೆ, ವಿಷಕಾರಿಯಾಗಿರುವಂತ ಗಿಡಗಳಿದ್ದಾವೆ ಅಂತ. ಇವತ್ತು ನೋಡಿ ಒಂದು ವಿಚಾರನ ನಾನು ಗಮನಿಸಿದ್ದೀನಿ, ಒಂದು ಮಗುವನ್ನ ಅಂತ ಹೇಳ್ತಾ ಅದರ ಒಂದು ಕೊನೆಯದನಿಗೆ ಹೇಳಿ ನಾನು ಈ ಲೈವ್ ಅನ್ನ ಮುಗಿಸ್ತೀನಿ. ಮತ್ತೆ ಇದನ್ನು ಮುಂದುವರಿಸ್ತೀನಿ ನಾನು. ಸೊ ಆ ಮಗು ಏನಿಲ್ಲ ಬರೀ ಒಂದು ದಾಸವಾಳದ ಒಂದು ಹೂವಿನ ಏನಿಲ್ಲ ಬಾಯಲ್ಲಿ ಹಾಕೊಂಡು ಏನಿಲ್ಲ ಅದು ಗಂಟ್ಲಲ್ಲಿ ಸಿಕ್ಕಾಕೊಂಡು ಅದು ಮರಣಿಸಬೇಕಾಯ್ತು. ಒಂದು ದಾಸವಾಳ ಅದರ ಪ್ರಾಣವನ್ನ ತೆಗೆಯಬೇಕಾಯ್ತು. ಅಂದ್ರೆ ಮುಂದಿನ ದಿನಗಳಲ್ಲಿ ಆ ದಾಸವಾಳದ ಬಗ್ಗೆನೂ ಒಂದು ಅಪ್ರಚಾರಗಳು ಉಂಟಾಗಿ ಚಲೋ ಆಗುತ್ತೇನೋ ಅಂತ ನನಗೆ ಅನಿಸ್ತಾ ಇರೋದು. ಯಾಕೆಂದ್ರೆ ದಾಸವಾಳದ ಮಹತ್ವ ತುಂಬಾ ಜಾಸ್ತಿ ಇದೆ. ಯಾವುದೇ ಒಂದು ಹೂವಿನ ಇದನ್ನು ಕೂಡ ತುಂಬಾ ಜಾಸ್ತಿ ಇದೆ. ಸೊ ನೋಡಿ ಅಲ್ಲಿ ಹೊಸ್ತಿಲ ಮೇಲೆ ಇಟ್ಟಿರುವಂತ ಅಂದ್ರೆ ಒಣಗಿ ಹೋಗಿರುವ ಒಂದು ಹೂ ಕೂಡ ಮರಣಿಸ್ಲಿಕ್ಕೆ ಸಾಧ್ಯವಾಯ್ತು.
ಅದು ನಮ್ಗೆ ಗೊತ್ತಿತ್ತು ಕೂಡ ಅದನ್ನ ನಾವು ತೆಗಿಲಿಕ್ಕಾಗ್ಲಿಲ್ಲ ಅಂತ, ಆ ತಾಯಿಗೆ ತೆಗಿಲಿಕ್ಕಾಗ್ಲಿಲ್ವಾ ಅಂತ. ಸೊ ಎಂತ ವಿಪರ್ಯಾಸ ಅಂದ್ರೆ ನಮ್ಮನ್ನು ನಾವು ಮರ್ತು ಬಿಟ್ಟಿದೀವಿ ಎಲ್ಲೋ ಒಂದ್ ಕಡೆ ಅಂತ. ಎಷ್ಟು ಎಷ್ಟು ಕ್ಷುಲ್ಲಕವಾಗಿ ಬಿಟ್ಟಿದ್ವಿ ಅಂತಂದ್ರೆ ನಮಗೆ ನಮಗೆ ಅರ್ಥ ಇಲ್ಲ ಏನೋ ಅಂತ ಅನ್ಸ್ಲಿಕ್ಕೆ ಚಲೋ ಆಗ್ತಾ ಇದೆ. ಬಹಳ ಖೇದಕರವಾಗಿ ಅನಿಸ್ತಾ ಇದೆ. ತುಂಬಾ ಸಂತೋಷ ಮೇರಿ ಸಿಲಾಡಾಸ್ ಅವರ, ನೀವು ನನ್ನನ್ನು ವಾಚ್ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ತುಂಬ ಹೃದಯದ ನಮಸ್ಕಾರಗಳು ನಿಮಗೆ. ಸೊ ನೀವು ನನ್ನನ್ನು ವಾಚ್ ಮಾಡ್ತಾ ಇದ್ದೀರಿ. ಸೊ ಅನೇಕರು ಏನಿಲ್ಲ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಈ ವಾಚ್ ಈ ಒಂದು ಇದನ್ನ ನೀವು ಲೈವ್ ಅನ್ನು ನೋಡ್ತಾ ಇದ್ದೀರಿ. ಬಹಳ ಖುಷಿ ಆಗುತ್ತೆ. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆಗಳಿರಲಿ, ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳಿರಲಿ ಅಂತ ಹೇಳ್ತಾ ನಾನು ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತೀನಿ. ಇಷ್ಟು ರಾತ್ರಿಯಲ್ಲಿ ನಾನು ಬಂದು ನಿಮ್ಮ ಜೊತೆಗೆ ಈ ಒಂದು ಲೈವಿಗೆ ಬಂದಿರೋದಕ್ಕೆ ಕಾರಣ ಇಷ್ಟೇ. ನನಗೆ ತುಂಬಾ ದಿಢೀರನ, ಅದಕ್ಕೆ ಹೇಳ್ತೀನಲ್ಲ, ನಾನು ನಿಸರ್ಗದತ್ತವಾಗಿರುವಂತ ವಿಚಾರನ ಇಟ್ಕೊಂಡಂತ ಮನುಷ್ಯ. ಬಹುಶಃ ನನಗೆ ಇಷ್ಟು ಸಮಯ ನನ್ನ ಮಾತುಗಳನ್ನು ಹೊರಗಾಕಿದೆ ಎಲ್ಲವೂ ಆದ ನಿಸರ್ಗನೇ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಕಾಣದೇ ಇರೋ ಶಕ್ತಿನೇ ಅಂತ. ನನಗೂ ಕೂಡ ಅರ್ಥವಾಗದೇ ಇರುವಂತ ಅನೇಕ ವಿಚಾರಗಳಿದಾವೆ. ಬಟ್ ಅರ್ಥವಾಗಿದೆ ನನಗೆ. ಅರ್ಥವಾಗಿರೋದನ್ನ ನಾನ್ ನಿಮ್ಗೆ ಹೇಗೆ ತಲುಪುತ್ಲಿ ಅನ್ನುವಂತ ವಿಚಾರಧಾರೆಯಲ್ಲಿದ್ದೀನಿ. ಅನೇಕ ವಿಚಾರಗಳನ್ನ, ಸತ್ಯಾಸತ್ಯತೆಗಳನ್ನ ನಾನು ಮಾತನಾಡಬೇಕು ಅನ್ಕೋತೀನಿ. ನನ್ನೊಂದಿಗೆ ಆ ಸಂವಾದಗಳಲ್ಲಿ ಯಾರಾದ್ರೂ ಬಂದ್ರೆ, ಯಾಕಂದ್ರೆ ನಾನು ಒಬ್ಬನೇ ಮಾತನಾಡ್ತಾ ಇದ್ರೆ ಅರ್ಥವಿಲ್ಲದೆ ಇರೋದಾಗುತ್ತೆ. ಹಾಗಾಗಿ ನೀವು ಯಾರಾದ್ರೂ ನನಗೆ ಮಾತನಾಡಿಸಿದ್ರೆ ನಾನು ಮಾತನಾಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಮಂದಿ ನನಗೆ ಕೇಳ್ತಾ ಇರ್ತಾರೆ, ರಾಘವೇಂದ್ರ ಪಾಟೀಲ್ ಅವರೇ ಏನಿಲ್ಲ ದ್ವಂದ್ವದಲ್ಲಿ ಮಾತನಾಡ್ತೀರಿ ಅಂತ. ನನಗೆ ದ್ವಂದ್ವ ಏನಿಲ್ಲ, ನನಗೆ ಮಾತನಾಡಿಸುತ್ತೆ. ಆ ರೀತಿ ಮಾತನಾಡಿಸಿರೋದನ್ನ ನಾನು ಮಾತನಾಡ್ತಾ ಹೋಗ್ತೀನಿ. ಸೊ ನೀವ್ಯಾರಾದ್ರೂ ಕೂತು ನನಗೆ ಅಥೆಂಟಿಕ್ ಆಗಿ ನೀವು ಪ್ರಶ್ನೆಗಳನ್ನು ಮಾಡ್ತಾ ಹೋದ್ರೆ ನನಗೆ ಇನ್ನಷ್ಟು ಹೆಚ್ಚು ನಾನು ತೆರೆದಿಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ. ಯಾರಾದ್ರೂ ಆ ಪ್ರಯತ್ನಗಳನ್ನು ಮಾಡ್ಬೋದು. ನಾನು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ವಿಪರ್ಯಾಸ ಅನ್ಸುತ್ತೆ ನನಗೆ, ನನ್ನ ಜೊತೆ ಜರ್ನಿಗೆ ಯಾರು ಬರದೇ ಇರೋದಕ್ಕೆ ವಿಪರ್ಯಾಸ ಅನ್ಸುತ್ತೆ. ಮತ್ತು ಅಷ್ಟೇ ಸಂತೋಷ ಕೂಡ ಅನ್ಸುತ್ತೆ. ನನಗೆ ತುಂಬಾನೇ ಸಂತೋಷ ಅನಿಸುತ್ತೆ. ಬಹುಶಃ ಇದು ನಿಸರ್ಗದ ಒಂದು ನಿಯಮ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಸರ್ಗದ ನಿಯಮದ ಮುಂದೆ ನಾವ್ಯಾರೂ ದೊಡ್ಡವರಲ್ಲ. ಆ ನಿಯಮಗಳನ್ನ ನಿತ್ಯ ನಾವು ಪರಿಪಾಲಿಸ್ಬೇಕಾಗಿದೆ. ಆ ನಿಯಮಗಳು ಯಾವುವು? ನಿಸರ್ಗ ನಮ್ಗೆ ಏನನ್ನು ತೋರಿಸ್ಕೊಡ್ತದೆ, ಯಾವ ರೀತಿಯಲ್ಲಿ ತೋರಿಸ್ಕೊಡ್ತದೆ, ನಿಸರ್ಗದಲ್ಲಿ ಏನೆಲ್ಲ ಅಡಗಿದೆ ಪರಿಹಾರಗಳು, ನಿಮ್ಮ ದೈನಂದಿನ ಜೀವನದ ಪರಿಹಾರಗಳು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತೀನಿ. ನನ್ನನ್ನು ಹೆಚ್ಚು ಕಾಂಟ್ಯಾಕ್ಟ್ ಮಾಡಬೇಕು, ನನ್ನೊಂದಿಗೆ ಮಾತನಾಡಬೇಕು ಅಂದ್ರೆ ನೀವು ಮುಕ್ತವಾಗಿ ಮಾತನಾಡ್ಬೋದು. ನನ್ನ ನಂಬರನ್ನ ಈ ಮೇನ್ ಸ್ಕ್ರೀನಲ್ಲೇ ಇರುತ್ತೆ, ನೋಡ್ಬೋದು, ತೋಳ್ಬೋದು, ನನಗೆ ಮಾತನಾಡ್ಬೋದು ಅಂತ ಹೇಳ್ತಾ ನಮಸ್ಕಾರ. ಮೇರಿ ಸಿಲಾಡಾಸ್ ಅವರ, ನಿಮಗೂ ಕೂಡ ನಮಸ್ಕಾರ ಅಂತ ಹೇಳ್ತಾ ತುಂಬಾ ಸಂತೋಷವಾಗ್ತಾ ಇದೆ. ಇಷ್ಟೊತ್ತನ ನಾನು ವಾಚ್ ಮಾಡ್ತಾ ಇದ್ದೀರಿ ಮತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಮಾನವರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳಿಗಾಗಿ ನಾನು ಮುಕ್ತ ಮನಸ್ಸಿದೆ. ನನಗೆ ಮುಕ್ತವಾಗಿ ನಿಮ್ಮನ್ನು ನಾನು ಸ್ವಾಗತಿಸ್ತೀನಿ ಅಂತ ಹೇಳ್ತಾ ಬಹಳಷ್ಟು ವಿಚಾರಗಳನ್ನು ಮಾತನಾಡಿದ್ದೀನಿ. ಯಾಕೆಂದ್ರೆ ಮಾತುಗಳು ನನ್ನೊಳಗೆ ಉಳಿದು ಹೋಗಬಾರ್ದು ಅನ್ನೋದು ನನ್ನ ಒಂದು ಅಪೇಕ್ಷೆ. ಎಲ್ಲೋ ನನ್ನನ್ನು ನಾನು ಕಳೆದುಕೊಳ್ತಾ ಇದ್ದೀನಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಪಡೆದುಕೊಳ್ತಾ ಇದ್ದೀನಿ. ಆ ಪಡೆದುಕೊಳ್ಳುವಿಕೆಯಲ್ಲಿ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿ ಕೂತ್ಕೋಬಾರ್ದು, ಹೋಗ್ಬಿಡ್ಬೇಕು, ಹರಿದು ಬಿಡ್ಬೇಕು. ಹರಿಯುವ ನೀರನ್ನ ತಡೆಗಟ್ಟಲಿಕ್ಕೆ ಇಷ್ಟಪಡಬಾರ್ದು ಅನ್ನೋದು ನನ್ನ ಒಂದು ವಿಚಾರ. ಹಾಗಾಗಿ ನನಗೆ ಹೇಳ್ಬೇಕು ಅನಿಸ್ತಾ ಇದೆ, ಹೇಳ್ತಾ ಹೋಗ್ತೀನಿ. ಕೇಳಿಸ್ಕೊಡಿ. ನಿಮ್ಗೇನಾದ್ರೂ ಅರ್ಥವಾದ್ರೆ, ನಿಮ್ಗೇನಾದ್ರೂ ಅದರಿಂದ ಒಂದಿಷ್ಟು ಬದಲಾವಣೆಗಳಿಗೆ ಸಾಧ್ಯವಾಗ್ತಾ ಇದ್ರೆ, ನಿಮ್ಮೊಳಗೆ ಇನ್ನಷ್ಟು ಪ್ರಶ್ನೆಗಳು ಹುಟ್ಟುತ್ತಾ ಇದ್ರೆ, ಅದಕ್ಕೆ ನಾನು ಉತ್ತರ ಕೊಡುವ ಅವಕಾಶಗಳು ಒದಗಿ ಬಂದ್ರೆ ನನಗೆ ಅದಕ್ಕಿಂತ ದೊಡ್ಡದಾದಂಥ ಸಂತೋಷ ಏನಿಲ್ಲ. ಯಾಕೆಂದ್ರೆ ನಾನು ಪಡೆದು ಬಂದಿರುವ ಈ ಶಕ್ತಿಯ ಅಗಾಧತೆ ನನ್ನೊಬ್ಬನೊಳಗೆ ಹುದುಗಿ ಹೋಗಬಾರದು. ಅದು ಎಂದೋ ಒಂದು ದಿನ ಉತ್ಪಕನನ ಮಾಡುವಂತ ಹಂತದಲ್ಲಿ ಅದು ಹೀಗಿತ್ತು, ಹಾಗಾಗಿತ್ತು, ಹಾಗಾಗ್ಬೇಕಾಗಿತ್ತು, ಹಾಗೆ ಮಾಡ್ಬೋದಾಗಿತ್ತು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಉತ್ಪಕನನವನ್ನ ನನ್ನನ್ನು ನಾನೇ ಬಗೆದು ಬಿಡಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ ಆಗಿದೆ. ತುಂಬಾ ಸಂತೋಷ. ಮೇರಿ ಸಿಲಾಡಾಸ್ ಅವರ, ನಿಮ್ಮ ಒಂದು ಲೇಖನವನ್ನ ನಾನು ನೋಡಿದೆ. ತುಂಬಾ 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 ಖುಷಿ ಆಯ್ತು ನನಗೆ. ನಾನು ಹೇಳಬೇಕು ಅಂದಿರೋದು ನಿಸರ್ಗನೇ ನಿಮ್ಮ ಮೂಲಕ ಹೇಳಿಸಿದೆ.
ತುಂಬಾ ವಿಚಾರ ಇದೆ ನಿಮ್ಮಲ್ಲಿ. ಅದನ್ನೆಲ್ಲ ಏನಿಲ್ಲ ಹೊರಗಾಕಿ, ಎಲ್ಲವೂ ಹೊರಗಾಕಿ, ಸಾಧ್ಯವಾದಷ್ಟು ಹೊರಗಾಕಿ. ಅಂಜ್ಕೋಬೇಡಿ, ಹೆದರ್ಕೋಬೇಡಿ, ಏನು ಮಾಡಬೇಡಿ. ನಿಮಗೆ ನೀವೇ ಹೆದರ್ಕೊಳ್ಳುವಂಥ ಅಂಶಗಳನ್ನ ಬಿಟ್ಬಿಡಿ. ಸೊ ನಿಮ್ಮನ್ನ ಬಿಟ್ಬಿಡಿ ಒಂದಕ್ಕೆ ಇದೆ ಅಂತಕ್ಕೆ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾರೆ. ಐ ಕಾಂಟ್ ಸ್ಪೀಚ್ಲೆಸ್. ನನಗೆ ಮಾತುಗಳೇ, ಶಬ್ದಗಳೇ ಬರ್ತಾ ಇಲ್ಲ ಆ ಲೇಖನಗಳನ್ನು ನೋಡಿದಾಗ. ನಾನೊಂದು ಕ್ಷಣ ದಿವ್ಯ ಮೌನವಾಗಿಬಿಟ್ಟೆ, ಭಾವಪರಿಶನಾಗಿಬಿಟ್ಟೆ ಆ ಲೇಖನಗಳನ್ನ ನೋಡಿದಾಗ. ಹಾಗಾಗಿ ನಾನು ನಿಮಗೆ 5 ಸಲ ಶರಣ ಅಂದಿದ್ದೀನಿ ಮತ್ತು 3 ಸಲ ಶರಣ ಅಂದಿದ್ದೀನಿ. ನಿಮಗೆ ನಮಸ್ಕಾರದ ಚಿಹ್ನೆಗಳನ್ನು ಹಾಕಿದ್ದೀನಿ. ಅದರಲ್ಲಿ ಬಹಳಷ್ಟು ಅರ್ಥ ಇದೆ ಅಂತ ನಾನು ಹಾಕಿರೋದು. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.